ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 5 ಇಂಟ್ರೆಸ್ಟಿಂಗ್ ಆದಂತಹ ಪ್ರಶ್ನೆಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ನಾವು ಯಾರನ್ನು ಮದುವೆಯಾಗುವುದರಿಂದ ವಿಚ್ಛೇದನದ ಅಪಾಯವು ಕಡಿಮೆ ಇರುತ್ತದೆ? ಆಪ್ಷನ್ ಎ ಪ್ರೀತಿಸಿದವರನ್ನು, ಆಪ್ಷನ್ ಬಿ ಶತ್ರುಗಳನ್ನು, ಆಪ್ಷನ್ ಸಿ ಹಿರಿಯರು ನಿಶ್ಚಯಿಸಿದವರನ್ನು, ಆಪ್ಷನ್ 4 ಉತ್ತಮ ಸ್ನೇಹಿತರನ್ನು. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ಒಮ್ಮೆ ನಾವು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಉತ್ತಮ ಸ್ನೇಹಿತರನ್ನು. ಹುಡುಗರಿಗಿಂತ ಹುಡುಗಿಯರಿಗೆ ಹೆಚ್ಚಿನ ನಿದ್ದೆಯ ಅವಶ್ಯಕತೆಗೆ ಕಾರಣವೇನು? ಆಪ್ಷನ್ ಎ ಕಡಿಮೆ ಶಕ್ತಿ, ಆಪ್ಷನ್ ಬಿ ಮೆದುಳಿಗೆ ವಿಶ್ರಾಂತಿ, ಆಪ್ಷನ್ ಸಿ ಒತ್ತಡ, ಆಪ್ಷನ್ ಡಿ ಹೆಚ್ಚು ಕೆಲಸ. ಏನಿರ್ಬೋದು ಇದಕ್ಕೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮೆದುಳಿಗೆ ವಿಶ್ರಾಂತಿ. ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಪ್ರಶ್ನೆ 3ನೆಯ ಪ್ರಶ್ನೆ. ಮಲಗುವ ಮುನ್ನ ಹಾಲು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಹೊಟ್ಟೆ ತುಂಬುತ್ತದೆ, ಆಪ್ಷನ್ ಬಿ ಒಳ್ಳೆಯ ನಿದ್ದೆ, ಆಪ್ಷನ್ ಸಿ ಅಜೀರ್ಣ, ಆಪ್ಷನ್ ಡಿ ಕರಳು ಶುದ್ಧ. ಏನಿರ್ಬೋದು ಉತ್ತರ? ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರ ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕರಳು ಶುದ್ಧ. ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಪ್ರಶ್ನೆ 4ನೆಯ ಪ್ರಶ್ನೆ. ಒಣ ಕೆಮ್ಮು ಮತ್ತು ಕಫ ತಕ್ಷಣ ಕಡಿಮೆಯಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ಶುಂಠಿ ಹಾಲು, ಆಪ್ಷನ್ ಸಿ ಕಾಫಿ, ಆಪ್ಷನ್ ಡಿ ಕಷಾಯ. ಏನಿರ್ಬೋದು ಇದಕ್ಕೆ ಉತ್ತರ? ನೋಡೋಣ, ಯೋಚನೆ ಮಾಡಿ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರ ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಶುಂಠಿ ಹಾಲು. ಬನ್ನಿ ಕೊನೆಯ ಪ್ರಶ್ನೆ ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಪುರುಷರು ಕಿವಿಯನ್ನು ಚುಚ್ಚುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ವೀರ್ಯಾಣು ಹೆಚ್ಚುತ್ತದೆ, ಆಪ್ಷನ್ ಬಿ ಬುದ್ಧಿ ಚುರುಕು, ಆಪ್ಷನ್ ಸಿ ನೆನಪಿನ ಶಕ್ತಿ, ಆಪ್ಷನ್ ಡಿ ಬಲ ಹೆಚ್ಚುತ್ತದೆ. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ವೀರ್ಯಾಣು ಹೆಚ್ಚುತ್ತದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.